ಶ್ರೀಗುರುಭ್ಯೋ ನಮಃ. ಕಾಂತಾಯ ಕಲ್ಯಾಣಗುಣೈಕಧಾಮ್ನೇ ನವದ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀಮತ್ಸಮಧ್ವಿಜಯ ದ್ವಿತೀಯ ಸರ್ಗ 25ನೇ ಶ್ಲೋಕ. ಸಂಪೂರ್ಣಲಕ್ಷಣಚನಂ ನವರಾಜಮಾನ ದ್ವಾರಾಂತರಂ ಪರಮಸುಂದರಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾಧಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಸಂಪೂರ್ಣಲಕ್ಷಣಚನಂ ನವರಾಜಮಾನದ್ವಾರಾಂತರಂ ಪರಮಸುಂದರಮಂದಿರಂ ತತ್ ರಾಜ ಇವ ಸತ್ಪುರವರಂ ಭುವನಾಧಿರಾಜಃ ನಿಷ್ಕಾಸಯನ್ ಪರಂ ಅಸೌ ಭಗವಾನ್ ವಿವೇಶ. ಸಂಪೂರ್ಣ ಇತಿ. ಭುವನಾನಾಂ ಲೋಕಾನಾಂ ಅಧಿಕಶ್ಚ ಅಸೌ ರಾಜ ಅಧಿರಾಜ ಅಧಿಪತಿ. ಇಡೀ ಲೋಕದ ಅಧಿಪತಿಯಾದವರು ಅಂತ ಯಾರು? ವಾಯುದೇವರು. ಭುವನಾಧಿರಾಜ ಭಗವಾನ್ ಷಡ್ಗುಣ ಸಂಪನ್ನ. ಗುಣಗಳಿಂದ ನೀವು ರೆಕಾರ್ಡಿಂಗ್ ಆನ್ ಮಾಡಿಲ್ಲ. ಆನ್ ಆಗಿದಮ್ಮ, ರೆಕಾರ್ಡಿಂಗ್ ಆನ್ ಆಗಿದೆ. ಭುವನಾದಿರಾಜು ಭುವನಕ್ಕೆ ಒಡೆಯರಾದ ಷಡ್ಗುಣೇಶ್ವರ್ಯ ಸಂಪನ್ನನಾದ ಅಸೌ ವಾಯು ವಾಯುದೇವರು ಸಂಪೂರ್ಣಾನಿ ಯಾನಿ ಲಕ್ಷಣಾನಿ ಅಂದರೆ 32 ಸಲ್ಲಕ್ಷಣ ಅಂತ ಏನಿದೆ ಶರೀರದಲ್ಲಿ ಇರತಕ್ಕದ್ದು, ಪ್ರಾಕೃತವಾದ ಶರೀರದಲ್ಲೂ ಇರುತ್ತದೆ, ಸ್ವರೂಪ ದೇಹದಲ್ಲೂ ಇರುತ್ತದೆ. ಅದನ್ನು 32 ಲಕ್ಷಣಗಳು ಪ್ರಸಿದ್ಧವಾದದ್ದು, ಲಕ್ಷಣಶಾಸ್ತ್ರದಲ್ಲಿ ಪ್ರಸಿದ್ಧವಾದದ್ದು ಸಂಪೂರ್ಣ ಲಕ್ಷಣ ಚನಂ ಅಂತ ಇದೆ. ಲಕ್ಷಣ ಚನ ಅಂದರೆ ಲಕ್ಷಣಗಳಿಂದ ಪ್ರಸಿದ್ಧವಾದದ್ದು ಅಂತ ಅರ್ಥ. ನವಸಂಖ್ಯಾಕಾನಿ ರಾಜಮಾನಾನಿ ಶೋಭನಾನಿ ದ್ವಾರಾಂತರಾಣಿ. 9 ದ್ವಾರಗಳಿಂದ ಕೂಡಿದ ಪಟ್ಟಣ ಯಾವುದು? ಈ ಶರೀರ. ಅಂತ ಶರೀರದಲ್ಲಿ ಪರಮಸ್ಯ ಸರ್ವೋತ್ತಮಸ್ಯ ಸರ್ವೋತ್ತಮನಾದ ಶ್ರೀಹರಿಯ ಪರಮ ಸುಂದರವಾದ ಮಂದಿರ ಅದು. ಈ ಶರೀರ ಎನ್ನುವುದು ಪರಮಾತ್ಮನ ಸುಂದರವಾದ ಮಂದಿರ. ಅಂತ ಸತ್ ನಿರ್ದುಷ್ಟವಾದ ಪುರವರಂ, ಪುರವರ ಅಂದ್ರೆ ಶ್ರೇಷ್ಠವಾದ ಪಟ್ಟಣ, ಅಂದ್ರೆ ಶರೀರ ಶ್ರೇಷ್ಠಂ ಅಂತ ಅರ್ಥ. ಪರಂ ಅನ್ಯಂ ಪ್ರಸೂತಿ ಪರ್ಯಂತಂ ಗರ್ಭೆ ಸ್ಥಿತಂ ಜೀವಂ ಅಂತ ಆ ಶರೀರವನ್ನು, ಅಂದ್ರೆ ಶುದ್ಧವಾದ 32 ಲಕ್ಷಣದಿಂದ ಕೂಡಿದ ಆ ಶರೀರವನ್ನು, ಶರೀರದಲ್ಲಿ ಇದ್ದ ಆ ಜೀವನನ್ನು ಓಡಿಸಿ ನಿಷ್ಕಾಸಯನ್, ಅಲ್ಲಿದ್ದ ಶರೀರದಲ್ಲಿ ಇದ್ದ ಅಂದ್ರೆ ಆ ಮಧ್ಯಗೇಹ ಭಟ್ಟರ ಮಡದಿಯ ಗರ್ಭದಲ್ಲಿ ಇದ್ದ ಆ ಜೀವನನ್ನು ಓಡಿಸಿ ನಿಷ್ಕಾಸಯನ್ ಪರಂ ಶತ್ರುಂ ವಿಜಿತ್ಯ ತಂ ನಗರಾನ್ ನಿಷ್ಕಾಸಯನ್. ಹೇಗೆ ಒಂದು ರಾಜ ಶತ್ರುವನ್ನ ಗೆದ್ದು ಅವನನ್ನ ಆ ಊರಿನಿಂದ ಹೊರಗೆ ಕಳಿಸ್ತಾನೋ, ಅದೇ ರೀತಿಯಾಗಿ ಆ ಜೀವನನ್ನು ಕೂಡ ಹೊರಗೆ ಕಳಿಸಿ ರಾಜ ಸಂಪೂರ್ಣ ಲಕ್ಷಣಚನಂ, ಸಂಪೂರ್ಣ ನಗರ ಲಕ್ಷಣದಿಂದ ಪ್ರಸಿದ್ಧವಾದ ಆ ಪಟ್ಟಣದಲ್ಲಿ ಹೇಗೆ ಪ್ರವೇಶ ಮಾಡ್ತಾನೋ ಅದೇ ರೀತಿಯಾಗಿ ವಾಯುದೇವರು ಆ ಶರೀರದಲ್ಲಿ ಪ್ರವೇಶ ಮಾಡಿದರು. ಅದಕ್ಕೆ ವಿವರ ಕೊಡ್ತಾ ಇದ್ದಾರೆ. ಮುಖ್ಯವಾಯು ಮುಖ್ಯ ಪ್ರಾಣದೇವರು ಗರ್ಭವಾಸ ರಹಿತ ಸನ್, ಗರ್ಭವಾಸ ಇಲ್ಲ ಅಂದ್ರೆ ಗರ್ಭವಾಸ ದುಃಖಂ ಜನ್ಮ ದುಃಖಂ ಚ ಅನುಭೂಯ ಕರ್ಮವಶ ತಾವತಾ ಚರಿತಾರ್ಥಂ ಜೀವಂ ತಸ್ಮಾತ್ ದೇಹಾನ್ ನಿಷ್ಕಾಸ್ಯ. ಯಾರಿಗೆ ಗರ್ಭವಾಸದ ದುಃಖ, ಜನ್ಮದ ದುಃಖ ಇದೆಯೋ ಅಂತ ಕರ್ಮವಶದಿಂದ ಅದನ್ನೆಲ್ಲ ಅನುಭವಿಸತಕ್ಕ ಒಂದು ಜೀವ, ಆ ಜೀವ ಆ ದುಃಖವನ್ನೆಲ್ಲ ಅನುಭವಿಸಿ ಅವನನ್ನ ಹೊರಗೆ ಕಳಿಸಿ ಆಯಿತು. ದೇಹಾನ್ ನಿಷ್ಕಾಸ್ಯ, ಶರೀರದಿಂದ ಹೊರಗೆ ಕಳಿಸಿ ಸ್ವಸಂಕಲ್ಪಾದೇವ, ತನ್ನ ಇಚ್ಛೆಗೆ ಬಂದಂತೆ ಸಂಪೂರ್ಣ ಲಕ್ಷಣಚನಂ ತಂ ದೇಹಂ, ಎಲ್ಲಾ ಲಕ್ಷಣಗಳಿಂದ ತುಂಬಿದ ಆ ಶರೀರವನ್ನು, ಅಂದ್ರೆ ಮಧ್ಯಗೇಹ ಭಟ್ಟರ ಮಡದಿಯ ಗರ್ಭದಲ್ಲಿ ಇದ್ದ ಶರೀರವನ್ನು ಪರಮಾನಂದೇನ, ಹೇಗೆ ಒಂದು ರಾಜ ಒಂದು ನಗರವನ್ನ ಪ್ರವೇಶ ಮಾಡ್ತಾನೋ ಸಂತೋಷದಿಂದ, ಅದೇ ರೀತಿಯಾಗಿ ಅಲ್ಲಿದ್ದ ಜೀವನನ್ನು ಓಡಿಸಿ ಮುಖ್ಯ ಪ್ರಾಣದೇವರು ಆ ಶರೀರದಲ್ಲಿ ಪ್ರವೇಶ ಮಾಡಿದರು ಅಂತ ಅರ್ಥ. ಸಂಪೂರ್ಣ ಲಕ್ಷಣಚನಂ ನವರಾಜಮಾನ ದ್ವಾರಾಂತರಂ ಪರಮ ಸುಂದರ ಮಂದಿರಂ ತತ್ ರಾಜೇವ ಸತ್ಪುರವರಂ ಭುವನಾದಿರಾಜೋ ನಿಷ್ಕಾಸಯನ್ ಪರಮಸೌ ಭಗವಾನ್ ವಿವೇಶ. ಮಧ್ವಾಚಾರ್ಯರ ಅವತಾರದಲ್ಲಿ ಮಾತ್ರ ಇಲ್ಲ,
ಹನುಮಂತನಾಗಿ ಇದ್ದಾಗಲೂ ಭೀಮಸೇನ ದೇವರಾಗಿ ಇದ್ದಾಗಲೂ ಕೂಡ ವಾಯುದೇವರಿಗೆ ಗರ್ಭವಾಸ ಎನ್ನುವುದು ಇಲ್ಲ. ಅಲ್ಲಿ ಅಂಜನಾದೇವಿ ಇರ್ಬೋದು, ಕುಂತಿದೇವಿ ಇರ್ಬೋದು, ಸ್ಪರ್ಶ ಮಾತ್ರದಿಂದಲೇ ಅವರು ಮಕ್ಕಳನ್ನ ಪಡೆತಾರೆ. ಅಂದ್ರೆ ಹನುಮಂತನ ಅವತಾರ ಭೀಮಸೇನ ದೇವರ ಅವತಾರ ಆಯಿತು ಕೇವಲ ಸ್ಪರ್ಶ ಮಾತ್ರದಿಂದ ಅಂತ ಹೇಳ್ತಾರೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ನಾವು ಇಟ್ಕೋಬೇಕು ಅಂತ. ಆಚಾರ್ಯರಿಗೂ ಕೂಡ ಅಂದರೆ ಮಧ್ವಾಚಾರ್ಯರಿಗೂ ಕೂಡ ಗರ್ಭವಾಸ ಇದ್ದಿಲ್ಲ ಅಂತ ಒಟ್ಟು. ಮುಂದಿನ ವಿಚಾರ ಮತ್ತೆ ಸೇರಿದಾಗ ಶ್ರೀಮದ್ ಅಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು ಶ್ರೀ ಹರೇ ನಮಃ.